ಹಾಯ್ 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 ಫುಡೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೋಸ್ಕರ ಎಮ್ಮಿಯಾಗಿರ್ತಕ್ಕಂತಹ ಬಿರಿಯಾನಿ ನನ್ನ ಮಗ ಮಾಡ್ತಾಯಿದ್ದ ಕ್ಯಾಪ್ಚರ್ ಮಾಡಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ಒಂದಷ್ಟು ಈರುಳ್ಳಿನ ಡೀಪ್ ಫ್ರೈ ಮಾಡಿ, ಫ್ರೈಡ್ ಆನಿಯನ್ ಅಂತಾರಲ್ಲ ಆ ಥರ ಮಾಡಿಟ್ಕೋಬೇಕು. ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ. ಹಾಗೆ ತಂದಿರೋಂತಹ ಚಿಕನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗಬೇಕಾಗತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಜೀರಿಗೆ ಮತ್ತು ಮೆಣಸು, ಪಲಾವ್ ಎಲೆ, ಏಲಕ್ಕಿ ಇವು ಎಲ್ಲನ ಸೇರಿಸಿ ನಾವು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ವಿ. ಡೀಪ್ ಫ್ರೈ ಮಾಡಿ ಸ್ವಲ್ಪ ಹಸಿ ಜೀರಿಗೆನ ಫ್ರೈ ಮಾಡಲಿಲ್ಲ, ಹಸಿ ಜೀರಿಗೆ, ಪಲಾವ್ ಎಲೆ ಇವೆಲ್ಲ ರೋಸ್ಟ್ ಮಾಡ್ಕೊಂಡಿದ್ವಿ, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ವಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅದೇ ಚಿಕನ್ಗೆ ಹಾಕ್ತಾಯಿದ್ವಿ. ಇದು ಮ್ಯಾರಿನೇಟ್ ಮಾಡಬೇಕಾಗತ್ತೆ, ಒಂದು 20 ಮಿನಿಟ್ಸು ಮ್ಯಾರಿನೇಟ್ ಮಾಡಬೇಕು. ಹಾಗಾಗಿ ರುಬ್ಬಿರೋ ಒಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಹಚ್ಚಿರೋದು, ಹಚ್ಚಿರೋ ಪುದೀನ, ಹೀಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನೇ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರಾ ನೋಡಿ. ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ, ಎಮ್ಮಿ ಆಗಿರುತ್ತೆ. ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಹೇಗೆ ಬಂತು ಅಂತ. ಯಾಕಂದರೆ ಒಂದು ವೆಜಿಟೇರಿಯನ್ನು ಮಗನ ಹತ್ರ ಮಾಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಹೇಗಿದೆ ಅನ್ನೋದನ್ನು ನೀವು ಖಂಡಿತ ತಿಳಿಸ್ಬೇಕು, ಆಯಿತಾ? ಸೊ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ, 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀವಿ, ಹಾಗೆ ಚಿಲ್ಲಿ ಪೌಡ್ರ್ ಸಹ ಹಾಕಿದ್ದೀವಿ. ಮತ್ತು ನಿಮಗೆ ರೆಡಿಮೇಡು ಪೇಸ್ಟ್ ಸಿಕ್ಕುತ್ತಲ್ವ, ಯಾವುದೇ ಬ್ರ್ಯಾಂಡ್ ಆಗ್ಬೋದು, ಇದೇನು ನಾನು ಪ್ರಮೋಷನ್ಗೆ ಮಾಡ್ತಾಯಿಲ್ಲ, ಯಾವುದಾದ್ರೂ ಒಂದು ಬ್ರ್ಯಾಂಡು ಪೇಸ್ಟು, ಬಿರಿಯಾನಿ ಪೇಸ್ಟನ್ನ ಅದಕ್ಕೆ ಒಂದು ಸಣ್ಣ ಪ್ಯಾಕೆಟ್ ಹಾಕಿ, ನಂತರ ಚಿಲ್ಲಿ ಪೌಡ್ರು, ಹಾಗೆ ಸ್ಲಿಟ್ ಮಾಡಿರೋ ಚಿಲ್ಲಿ ಸಹ ಹಾಕಿದ್ದಾನೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಬೇಕು. ಎಲ್ಲಿ ಯಾವ ಇಂಗ್ರೀಡಿಯೆಂಟ್ಸು ಮಿಸ್ ಆಗ್ದಿರ ಇಲ್ಲಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನಿಮಗೆ 5 ಸ್ಟಾರ್ ರೇಟಿಂಗಲ್ಲಿ ಬರ್ತಕ್ಕಂತಹ ಒಂದು ಬಿರಿಯಾನಿ ರೆಡಿಯಾಗುತ್ತೆ. ಅದಕ್ಕೆ ಮ್ಯಾರಿನೇಷನ್ಗೆ ಫ್ರೈಡ್ ಆನಿಯನ್ ಹಾಕಿದ್ವಿ. ಆನಿಯನ್ ಫ್ರೈ ಮಾಡಿ ಉಳಿದಿರೋ ಎಣ್ಣೆನ ಸಹ ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡಿದ್ವಿ. ನಂತರ ಇದಕ್ಕೆ ತುಪ್ಪ ಸಹ ಹಾಕಿದ್ವಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಿದ್ದರೆ ಅದ್ಭುತವಾಗಿ ಬಿರಿಯಾನಿ ಬರಲೇಬೇಕಲ್ವ. ನೋಡೋಣ ಹೇಗಿದೆ ಅನ್ನೋದು ಕುಕ್ ಮಾಡಿ ತೋರಿಸ್ತೇವೆ ನಾವು. ತುಪ್ಪ ಸಹ ಹಾಕಿ ಇದನ್ನು ಮತ್ತೆ ಇನ್ನೊಂದೆರಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಇಲ್ಲಿ ನೀವು ಒಂದು ಡಿಫ್ರೆಂಟಾಗಿರ್ತಕ್ಕಂಥ ಟಿಪ್ನ ನೋಡ್ತೀರ. ಏನಪ್ಪ ಅಂದರೆ ನೋಡಿ, ಇಲ್ಲಿ ಇದು ಯಾವ ವಿಡಿಯೋದಲ್ಲೂ ಸಹ ತೋರಿಸಿಲ್ಲ. ನೀವು ಫ್ರಿಜ್ಜಲ್ಲಿ ಇಡೋದಕ್ಕಿಂತ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಒಂದು 4 ಐಸ್ ಕ್ಯೂಬ್ ಹಾಕಿ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಈ ಮ್ಯಾರಿನೇಷನ್ ಮಾಡಿರೋ ಈ ಚಿಕನ್ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ನಾವು ಕುಕ್ಕರ್ಗೆ ಒಟ್ಟಿಗೆ ಹಾಕ್ಕೊಂಬಿಟ್ಟಿದ್ದೀವಿ. ಬೇಕಾದರೆ ನೀವು ಬೇರೆ ಬೌಲಲ್ಲಿ ಹಾಕಿ ಮತ್ತೆ ಟ್ರಾನ್ಸ್ಫರ್ ಮಾಡ್ಬೋದು. 2-3 ಪಾತ್ರೆ ವಾಸನೆ ಯಾಕೆ ಅಂತ ಅಂದರೆ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಜಾಗ್ರತೆ ತೊಗೊಳ್ತೀನಿ. ಮತ್ತು ಬರೀ ಬಾಸ್ಮತಿ ರೈಸೇ ಹಾಕಿದ್ದೀವಿ ನಾವಿಲ್ಲಿ. 2 ಕಪ್ಪು ಬಾಸ್ಮತಿ ರೈಸು, ಅಂದಾಜು ಒಂದು 350 ಗ್ರಾಮಷ್ಟು ಬಾಸ್ಮತಿ ರೈಸು ಚೆನ್ನಾಗಿ ತೊಳೆದು 20 ನಿಮಿಷ ನೆನೆಸಿಟ್ಬಿಟ್ಟು ಅದನ್ನು ಸಹ ಕುಕ್ ಮಾಡೋಕ್ಕೆ ಇಡ್ತಾಯಿದ್ದೀವಿ. ಈಗ ನೋಡಿ, ನಾವು ಮ್ಯಾರಿನೇಟ್ 20 ನಿಮಿಷ ಮ್ಯಾರಿನೇಟ್ ಆದಮೇಲೆ ಇದನ್ನು ಸಿಮ್ಮಿಂಗಲ್ಲಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಗೆ ಇಡ್ತಾಯಿದ್ದೀವಿ. ಅಕ್ಕಿ ಸ್ವಲ್ಪ ಬೇಯಬೇಕು, ಅರ್ಧಂಬರ್ಧ ಅಂದರೆ ಒಂದು 40-50% ಅನ್ನ ಬೇಯ್ದರೆ ಸಾಕು. ನೆನೆಸಿದ್ದೀವಲ್ಲ ನಾವು, ನಾವು ನೆನೆಸಿರೋದಕ್ಕೆ ನಾವು 2 ಏಲಕ್ಕಿ ಮತ್ತು ಪಲಾವ್ ಎಲ್ಲ ಹಾಕಿ ಕುದಿಸ್ತಾ ಇದ್ದೀವಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಆಫ್ ಮಾಡಿ ನೀರನ್ನೆಲ್ಲ ಬಸ್ಕೊಂಡ್ಬಿಡ್ಬೇಕು. ನೋಡಿ, ಕುಕ್ಕರಲ್ಲಿ ಸೈಡ್ಗೆ ಸಿಮ್ಮಿಂಗಲ್ಲಿ ನಾವು ಬೇಯಕ್ಕಿಟ್ಟಿದ್ವಲ್ಲ ಅದು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗಿ ಮಸಾಲೆ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾವು ಈ ಅಕ್ಕಿನ ತೆಗೆದ್ಬಿಟ್ಟು ಆ ಒಂದು ಫ್ರೈ ಆಗಿದೆಯಲ್ಲ, ಅರ್ಧಂಬರ್ಧ ಫ್ರೈ ಆಗಿದೆಯಲ್ಲ, ಆ ಒಂದು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಅಂದರೆ ತುಂಬ ಕಲಿಸಬಾರ್ದು, ನೀವು ಬರೀ ಅಕ್ಕಿ ಮಾತ್ರ ಮೇಲೆ ಹಾಕಬೇಕು. ನಂತರ ಉಳಿದಿರೋ ಸ್ವಲ್ಪ ಡ್ರೈ ಆನಿಯನ್ನ ಫ್ರೈ ಮಾಡಿದ್ವಲ್ಲ ಆ ಆನಿಯನ್ ಹಾಕಬೇಕು. ನಂತರ 1 ಸ್ಪೂನು ತುಪ್ಪ ಹಾಕಬೇಕು. ಹಾಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಬಿಟ್ಟು
ಮತ್ತು ನಾವು ದಮ್ಗಿಡಬೇಕು. ದಮ್ಗಂದರೆ ನೀವು ತುಂಬ ಏನು ತಲೆ ಕೆಡಿಸ್ಕೊಬೇಡಿ. ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಸಿಮ್ಮಿಂಗಲ್ಲಿ ಇಟ್ಬಿಡಿ ಸಾಕು. ಅದು ವಿಷಲ್ ಬರಬೇಕು ಆ ಥರ ಏನೂ ಇಲ್ಲ. ಕುಕ್ಕರ್ ಲಾಕ್ ಮಾಡಿ ವಿಷಲ್ಲು ಹಾಕಿ ಜಸ್ಟ್ ಒಂದು 15 to 20 ಮಿನಿಟ್ಸು ಸಿಮ್ಮಿಂಗಲ್ಲೇ ಆಗಬೇಕು. ನಂತರ ನೋಡಿ ಓಪನ್ ಮಾಡ್ತಾಯಿದ್ದೀವಿ. ಹೆಂಗೆ ಘಮ ಬರ್ತಾಯಿದೆ ಅಂದರೆ ಮನೆ ತುಂಬ ಘಮ ಬರ್ತಾಯಿತ್ತು, ಬಿರಿಯಾನಿ ಘಮ. ತುಂಬ ಮನೆಯವರೆಲ್ಲ ವಾವ್ ಅಂತಾಯಿದ್ರು. ನೋಡಿ ಉಲ್ಟಾ ಮಾಡಿದಾಗ ಒಂದು ಚೂರು ಸೀದಿಲ್ಲ, ಹದವಾಗಿ ಬೆಂದಿದೆ. ಈಗ ಲೇಯರ್ ಆಗಿ ನಾವು ಈ ಬಿರಿಯಾನಿಯನ್ನು ತೆಗಿತೀವಿ. ಇದು ತುಂಬ ಟೇಸ್ಟ್ ಅಂತ ಈ ಥರ ಇದ್ದರೆ ಪೀಸ್ಗೂ ಎಲ್ಲ ಮಸಾಲ ಚೆನ್ನಾಗಿ ಅಂಟಿರುತ್ತೆ, ರುಚಿಯಾಗಿರುತ್ತೆ ಅಂತ ನನ್ನ ಮಗ ಹೇಳ್ದ. ನೋಡಿ ಎಮ್ಮಿಯಾಗಿ ಸೂಪರಾಗಿ ಬಂದಿದೆ. ಆ ಒಂದು ಬಾಸುಮತಿ ಉದ್ದ ಕಾಳು ನೋಡೋಕ್ಕೆ ರಿಯಲಿ ಡಿಲಿಷಿಯಸ್ ಆಗಿದೆ. ನೀವೆಲ್ಲ ಮಾಡಿಬಿಟ್ಟು ತಿಂದುಬಿಟ್ಟು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಏನು ಮಾಡಬೇಕು ಹೇಳಿ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಟೆಂಪಲ್ ವಿಡಿಯೋಸು ತುಂಬ ಇದೆ, ಎಲ್ಲ ವಿಸಿಟ್ ಮಾಡಿ. ದೇವರು ಒಳ್ಳೇದು ಮಾಡಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.